ಕಿಟ್ಟಪ್ಪ, ಇನ್ನೊಂದು ಕಪ್ ಚಹಾ ಮಾಡ್ಕೊಡ ಅಂತ ಹೇಳಪ್ಪ ನಿಮ್ಮ ಅವ್ವಗ. ಎಷ್ಟು ದಂಡೆ ಮರ ಇದು, ಗಂಡ ಗಡ ಗಡ ನಡ್ಕಂಗಾಗ್ಯದಪ್ಪ. ತನ್ನೊಂದಾದ್ರೂ ದಂಡಿನ ಬಿಡವಲ್ ನೋಡ. ಇನ್ನ ಎಷ್ಟಿರ್ಬೇಕು ನೋಡು, ತಾವು ಬಿಡಂಗೆ ಇಲ್ಲ ಒಟ್ಟ. ಕಿಟ್ಟಪ್ಪಗೆ ಯಾಕೆ ಹೇಳ್ಬೇಕನೆ ಡೈರೆಕ್ಟಾಗಿ ನನಗೆ ಹೇಳಿಕ್ ಬರಂಗ ನಾನು ಚಹಾ ಮಾಡಂತೇಳಿ. ಇಂಥದ ಮಾಡ್ತಾರ, ಇಂಥದ್ದು ಮಾಡಿನೇ ಅಲ್ಲ ಅನ್ಸ್ಕೊತಾ ನೋಡಿ. ಮಾಡ್ಲಿಕತ್ತೀವ ಮೌಶಿ ಕೂತಿಯ? ಅಯ್ಯ ಸರಳ ಬಾರವ ಕೂತಿ ನೋಡ್ಬಾ. ಏನು ತಂಡಿ ಬಿಟ್ಟದ ಮೌಶಿ, ಗನ ತಂಡಿ ಅದವ ಯವ್ವ. ಹೌದವ ಯವ್ವ, ತಂಡಿ ಸಂಬಂಧ ಗೂಡ್ಸ್ಕೊಂಡು ಕೂತಂಗಾಗ್ಯದ ನೋಡು ಮನುಷ್ಯ. ಅದಕ್ಕೆ ಸಂತೆನ ಚಹಾ ಕುಡಿದ್ರು ಹೋಗೋ ಹೊಲ್ದು ತಂಡಿ. ಅದಕ್ಕೆ ಈಗ ಒಂದು ಕಪ್ ಚಹಾ ಮಾಡ್ಕೊಡವ ಅಂತ ಹೇಳಿಕತ್ತಿದ್ದೆ ನೋಡು. ಆರಾಮಿದ್ಯಾ ಮೌಶಿ? ಏನು ಆರಾಮ್ ಬಿಡ ಯವ್ವ, ಸುಮ್ಮನಿರೋದು ಹಂಗೆ ಏನೋ ಅಂತಾರಲ್ಲ. ನೋಡಿದಿಲ್ಲ ಮೊನ್ನೆ ಇಬ್ಬರು ಗಂಡ ಹೆಂಡತಿ ಬೆಂಗ್ಳೂರ್ಗೆ ಹೋಗ್ಬಿಟ್ಟಾರ ನಮ್ಮನ್ನು ಬಿಟ್ಟು. ಅಯ್ಯಯ್ಯ, ಅಲ್ಲ ನಿನ್ನ ಹುಡುಗರನ್ನ ಬಿಟ್ಟು ಹೋಗಾರ ಏನು? ಹೆಂಗೆ ತಿಳಿಯಂಗ್ಲ ಏನವ ಯವ್ವ ಅಂತೀನಿ ನಾನು. ಕೇಳ್ಬೇಕು ಬಂದ್ಲಿಕ್ಕೆ ಸರಳವ್ವ, ತುಪ್ಪ ಸುರಲಿಕ್ಕೆ ಎಷ್ಟು ಮನೆನೇ ಅಂದು ಕಳ್ಸಿನಿ. ನಾಚಿಗಿಲ್ಲೋಡೋದಕ್ಕೆ ನಾಚಿಗೇಡಿ. ನನ್ನ ಇಬ್ಬರು ಹೋದ್ರು ನೋಡು ಸರಳ. ನನಗರೇ ಎದಿ ಚುಚ್ಚಲಿಕತ್ತದಂದೆ, ಕೈ ಕಾಲು ಹಿಡ್ದದ್ದು ಅಂದ್ರೂ ಒಟ್ಟ ದಾದ ಮಾಡ್ಲಾರ ಹೋಗ್ಬಿಟ್ರು ನೋಡಿಬ್ರು. ಮಗಳಾದ್ರೆ ಓದಿದ್ಲನು ಸರಳ, ನೀನೇ ಹೇಳು. ಎಷ್ಟೇ ಆದ್ರೂ ಸೊಸಿನೇ ಮಗಳ ಅಲ್ಲೇ ಯವ್ವ. ಅದು ಕರೆ ಅದ ಬಿಡು ಮೋಶಿ, ಯಾ ಸ್ವಸ್ಥೇರೋ ಆಗಂಗಿಲ್ಲ ಬಿಡ ಯವ್ವ. ಅಲ್ಲ ಹೋಗುದು ಹೋಗ್ಯಾರ, ನನಗರ ಒಂದು ಮಾತು ಹೇಳೋಬೇಕ ಇಲ್ಲ? ಏನರ ಅಡುಗೆ ಕಳ್ಸೋದಾರ ಮಾಡ್ತಿದ್ದೆ, ಇಲ್ಲ ನಮ್ಮ ಮನೆಯಾಗಾರ ಕರ್ಕೊಂಡು ಹೋಗಿ ಇಟ್ಕೋತಿದ್ದೆ. ಸಂಬಂಧಿಕರು ಅನ್ನೋದು ಏನು ಉಳಿತದೆ ಇದ್ರಾಗ? ನಿನಗಾರ ಹೇಳೋದ್ರೆ ನಡೀತಿತ್ತು ಬಿಡು. ಆದ್ರೆ ನಾ ಏನು ಮಾಡಲಿ ಹೇಳ ಸರಳ, ನನಗೇನು ಫೋನ್ ಹಚ್ಚಲಿಕ್ಕೆ ಬರ್ತದ ಮತ್ತೊಂದು ಬಂದು ಅಷ್ಟೇ ಎತ್ತಾಕ್ಯವ ನಾನು. ಹೌದು ಬಿಡು ಪಾಪ, ನೀ ಏನು ಮಾಡ್ತಿದ್ದಿ? ಅಲ್ಲ ಅವ್ರು ಹೇಳ್ತೀನಿ, ಸಂಬಂಧಿಕರು ಇರ್ತೀವಂದ್ರೆ ಒಂದು ಮಾತು ಹೇಳಿ ಹೋಗೋದಿರ್ತದವ. ಹಿಂಗಾಗಣ ಈಗ ಹೋಗಿ ಜಗಳ ತೆಗೆದು ಬಿಡ್ಲೇನ ನಂಗೆ ಅನ್ಸುತ್ತೆ ನೋಡು. ನನಗಂತೂ ಏಯ್ಯವ್ವ ಸಂಬಂಧಿಕರ ಗೊತ್ತಿಲ್ಲ ನಿನ್ನ ಸಂಬಂಧ ಇರ್ತಾನ ಹೆಂಗೆ ಅನ್ನೋದು. ಹೋಸಲ ಮಕ್ಕಳನ್ನ ಬಿಟ್ಟು ಹೋಗಿನಿ ಅಂತೇಳಿ ತವ್ರ ಮನೆಗೆ ಹೋದಾಗ ಹೇಳೇ ಹೋಗಿದ್ನಿಲ್ಲವು. ಒಂದಿನ ಒಂದು ಬಕ್ರಿ ಕೊಡಲಿಲ್ಲ ಹುಡುಗರಿಗೆ. ನಾಟಕ ಮಾತಾಡೋದು ಆಯ್ತಿಕೇನು ಸರಳ ಒಂದು ಯಾವಾಗ ನೋಡಿದ್ರೂ. ಈಗ ಎಲ್ಲುಗಳ ಹೊರಗೆ ಹೋಗಳ ಏನು ಸುಂದ್ರಿ ಮನ್ಯಾಗ ಇದ್ದಾಳೆ ಇಲ್ಲೇ ಅಡುಗೆ ಮನ್ಯಾಗ. ಅಲ್ಲ ಒಂದು ಕಪ್ ಚಹಾ ಮಾಡ್ಕೊಮ ಅಂತೇಳಿ ಎಷ್ಟೊತ್ತಾಯ್ತು ನೋಡಿ, ನಾ ಬರ್ಲಿಕ್ಕೆ ಇರಲಿ. ಸುಂದ್ರಿ ಚಹಾ ಹೇಳಿದ್ನಲ್ಲ ಮಾಡಿದೆ ಇಲ್ಲ? ಈಗ ಹೆಂಗೆ ಬಂತು ನೋಡಿ ನನ್ನ ಹೆಸರು. ಇಟ್ಟೀನ್ರಿ. ಸರಳ ಬಂದಾಳ, ಆಕೆಗೆ ಒಂದು ಕಪ್ ಮಾಡು. ಆಯ್ತು ರೀ ಮಾಡ್ತೀನಿ. ಮತ್ತೇನಂತೀವ ಮೋಶಿ, ಗೀತಾ ಫೋನ್ ಮಾಡಿಲ್ಲ ಆರಾಮಿದ್ದಾಳಂತ? ಆರಾಮಿದ್ದಾಳಂತವ. ಮೊನ್ನೆ ಅವರು ಒಂದು ಪ್ಲಾಟ್ ತೊಗೊಂಡ್ರಂತ. ಹೌದಾ, ಚಲೋ ಆಯ್ತಾ. ನೀವೇನು ಪ್ಲಾಟ್ ಗಿಟ್ ತೊಗೊಂಡ್ರೆ ಇಲ್ಲ? ಇಲ್ಲವಾ ಮೋಶಿ, ನಮ್ದು ಹುಡುಗು ಸಾಲಿ ಅದು ಆಗಂಗಿಲ್ಲ. ಸ್ವಂತ ಮನಿನೇ ಅದಲ್ಲ, ಅಷ್ಟೇನು ಲಕ್ಷ ಕೊಟ್ಟಿಲ್ಲ ನಾವೆಲ್ಲ ತೊಗೊಳೋದಕ್ಕೆ ಮಾಡೋದಕ್ಕೆ. ಒಂದು ತೊಗೋಬೇಕಿಲ್ಲ? ಗೀತಾ ನೋಡು ದೊಡ್ಡ ಬಂಗ್ಲೆ ಅದ ಮನೆ ನೋಡಿದ್ರೆ. ಮೊದಲು ಒಂದೆರಡು ಪ್ಲಾಟ ಮತ್ತೊಂದು ತೊಗೊಂಡ್ಲಿ ಈಗ. ಗೊತ್ತಿಲ್ಲ ನಿಮ್ಮ ಗೀತಾ ಒಂದು. ಮನೆಗೆ ಬಂದು ನಾದಿನಿ ನೋಡಂಗಿಲ್ಲ, ಒಂದು ಹೋಗೋರಿಲ್ಲ ಬರೋರಿಲ್ಲ ಮನೆಗೆ. ತಾನು ಮಾಡಿದ್ದ ಕಾರ್ಬಾರ, ನೀವು ಕಲಿಸಿದ ಬುದ್ಧಿ ಎಲ್ಲಿ ಬಿಟ್ಟಾಳಕಿ. ಎಷ್ಟಾರ ತೊಗೋತಾಳ ಪ್ಲಾಟ್. ಮತ್ತು ಏನು ವಿಚಾರ ಮಾಡ್ಲಿಕ್ಕೆ ತೇಸಲ್ಲ? ಏನಿಲ್ಲ ಮೋಶಿ, ಗೀತಾರು ಶ್ರೀಮಂತರಿದ್ದಾರಲ್ಲ ತೊಗೋತಾರವ ಪ್ಲಾಟ್. ತಗೋರಿ, ಚಹಾ ಮಾಡ್ಕೊಂಬಂದಿ ನೋಡ್ರಿ. ಅಯ್ಯ ಸುಮ್ಮನೆ ಮಾಡ್ಕೊಂಬಂದು ನೋಡಿ ಸುಂದ್ರಿ, ನಿನಗೆ ತ್ರಾಸು. ಚಹಾ ಮಾಡ್ಕೊಂಬಂದಿದ್ದು ತ್ರಾಸ ಅಲ್ಲ ನನಗೆ, ನೀವು ಮಾತಾಡ್ತಿರಲ್ಲ ಇಬ್ಬರು ಕೂತು, ಅದು ಕೇಳಿಕ್ಕೆ ತ್ರಾಸ ಆಗ್ತದ ಭಾಳ. ಅಯ್ಯ ಅದಕ್ಕೇನಾಗ್ತದೆ, ಒಂದು ಕಪ್ ಚಹಾ ಮಾಡಿದ್ರೆ ಏನು ತ್ರಾಸ ಆಗ್ತದ? ಕುಡೀರಿ. ರುಚಿಯಾಗ್ಯದವ ಚಹಾ, ತಂಡೊಂದು ಹಿಡಿದುತ್ತಲ್ಲ ಮಸ್ತ್ ಆಗ್ಯದ ಬಿಡು. ನೀವು ಸ್ವಲ್ಪ ತೊಗೋಬೇಕಾ ಸುಂದ್ರಿ ಚಹಾ? ಒಲ್ಲವ ನಾ ಈಗ ಕುಡ್ದೀನಿ. ಅಲ್ಲ ಮೊನ್ನೆ ಬೆಂಗ್ಳೂರಿಗೆ ಹೋಗಿದ್ರಿ ಅಂತ ಒಂದು ಸ್ವಲ್ಪ ಹೇಳೋಬೇಕಿಲ್ಲ ಸುಂದ್ರಿ. ಹುಡುಗರಿಗೆ ಮೌಸಿಗೆ ಏನರ ತಂದು ಕೊಡ್ತಿದ್ದೆ ಒಂದಿಷ್ಟು ಅಡುಗೆ. ಇಲ್ಲವ, ಸುಮ್ಮ ಒಂದೆರಡು ದಿನ ಹೋಗಿ ಬಂದ್ವಿ. ಹುಡುಗರು ಇದ್ವಲ್ಲ ಮಾಡಿದ್ವು, ಆಮೇಲೆ ಹೋಟೆಲ್ನ ತಂದು ಕೊಟ್ಟಾರ. ಹಂಗೇನಿಲ್ಲ, ನಿಮಗೂ ಯಾಕೆ ತ್ರಾಸು ಕೊಡೋದು ಸುಮ್ಮನೆ. ಅದ್ರಾಗೇನು ತ್ರಾಸ ಇರ್ತದ, ಒಬ್ರಿಗೊಬ್ರು ಆಗದವ ಹಂಗೆ. ನಾನು ಒಬ್ಬಾಕಿನ ಹೋಗ್ಬೇಕಂತ ಮಾಡಿದ್ನವ. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಒಮ್ಮಿಂದೊಮ್ಮೆ ನಮ್ಮ ಮನೆಯವ್ರೂ ಬಸ್ ಹತ್ತಿಬಿಟ್ರು. ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಇವರಿಗೆ ತ್ರಾಸ ಆಯಿತು. ಯಾಕಾರ ಹೋಗಿವ ಅನ್ನಂಗಾಯ್ತು. ಯವ್ವ ನಾವು ಎಂದು ಎಲ್ಲಾರ ಹೋಗಿರ್ತೀವಿ, ಸುಮ್ಮನೆ ಎಲ್ಲರ ಕೈಲಿ ಅನ್ಸ್ಕೋಬೇಕು ನಾವು. ಎಲ್ಲರ ಕೈಲಿ ಅನ್ಸ್ಕೋಬೇಕಂದ್ರೆ ಯಾರೇನಂದಾರ ತಗೋ ನಿನಗೆ? ಸುಮ್ಮನೆ ಏನರ ಹೇಳ್ಬಾರ್ದಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಿ, ಒಮ್ಮಿಂದೊಮ್ಮೆ ಬಸ್ ಹತ್ತಿ ಬಂದಾನ ಅಂತ ಹೇಳ್ತೀಯಲ್ಲ. ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಆಗಂಗಿಲ್ಲ ರೀ ನನಗೆ. ನೀವು ಹೇಳಿದ್ರೆ ನಂಬುದೂ ಇಲ್ಲ, ಅದಕ್ಕೆ ನಾನು ಇನ್ನು ಮುಂದೆ ಹೇಳಿಕ್ಕೂ ಬಂದಿಲ್ಲ. ಸರಳಾಕ ಕೇಳಿಲ್ಲ ಅಂತೇಳಿ ಹೇಳಿಕತ್ತೀನಿ ಅಷ್ಟೇ. ಹೇಳಿದ್ರೆ ನಂಬುದೂ ಇಲ್ಲ ಅಂತ ಇದ್ದದ್ದು ನಾ ಹೇಳಿದ್ರೆ ನೀನು ನಂಬಂಗ್ಲಲ್ಲ. ಇಲ್ಲೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹುಡುಗರಿಗೆ ರೊಕ್ಕ ಇಟ್ಟು ಗಂಡ ಹೆಂಡತಿ ಮಾತಾಡ್ಕೊಂಡು ಹೋಗಿರಿ. ನಾನು ಮುಂದೆ ನಾಟಕ ಮಾಡ್ತೀನಿ ನೋಡಿ ನೀನು. ಇರ್ಲಿ ಬಿಡ್ರಿ, ಇಬ್ಬರು ಬಾಯಿ ಮಾಡಬೇಡ್ರಿ. ಏನಾಗಲ್ಲ ತಗೋ ಮೋಶಿ, ಹೋಗಿ ಬಂದ್ರೂ ಪಾಪ ಮಾಮಿಯರ್ನ ಭಾಳ ಹಚ್ಕೊಂಡಾಳ ಸುಂದ್ರಿ. ಅವರು ಎಲ್ಲಿ ಬಿಟ್ಟು ಹೋಗಂಗ್ಲಿಕ್ಕಿನ, ಹಾಗಾಗಿ ಹೋಗಿರ್ತಾಳ. ಅದ್ರಾಗೇನ ತಗೋ, ಇಬ್ಬರು ಗಂಡ ಹೆಂಡತಿ ಹೋದ್ರೆ ಚಲೋ ಅಲ್ಲ. ಮತ್ತು ಹೋಗಿ ಒಂದೆರಡು ದಿನ ಇದ್ದು ಆರಾಮಿದ್ದು ಬಂದಾರ. ಇಲ್ಲಿ ಸಂತೆನ ಸಂಸಾರದ ಟೆನ್ಷನ್ ಇರೋದ ಬಿಡ ಯವ್ವ. ಹೋದ್ರಿ ಏನು ತಪ್ಪಾಗಂಗಿಲ್ಲ ತಗೋ. ಅಯ್ಯಯ್ಯ ನಾವೇನಲ್ಲ ಆರಾಮಿರಾಕೆ ಹೋಗಿವ ಯವ್ವ ಗಂಡ ಹೆಂಡತಿ. ಸುಮ್ಮ ಅವರು ಮಾತಾಡ್ಸ್ಲಿಕ್ಕೆ ಹೋಗಿದ್ರು ಬೀಗರ್ನ. ಬಾ ಸುಂದ್ರಿ ಅಂದರು, ಅದಕ್ಕೆ ಹೋಗಿದ್ದೆ.
ಅದು ಏನೋ ಆಗಿ ಆಗಿ ಅವರು ಬಂದ್ರೆ ನಮ್ಮ ಮನೆಯವ್ರು ಅದನ್ನು ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ. ಆದರೆ ಅದು ಅಪವಾದ ಬರೋದು ನನ್ನ ಮೇಲೆ ಬಿಡು. ಅದು ಯಾವಾಗ ನೋಡಿದ್ರೂ ಅದು ತಪ್ಪಿದ್ದಲ್ಲ ಅಲ್ಲ ಹಂಗೆ ಬರೋದು ನನ್ನ ಮೇಲೆ. ಇದೇನು ಹೊಸದಲ್ಲ ಏನೂ ಅಲ್ಲ. ಅಯ್ಯೋ ಅಪವಾದ ಕೊಡ್ತೀವಿ ಅನ್ನಕ್ಕೆ ನಿನಗೇನಂತ ಪರಿ ದೊಡ್ಡ ಅಪವಾದ ಕೊಟ್ಟಿವ ಅಯ್ಯವ್ವ. ಏ ಇಲ್ರಿ ನೀವೇನು ಅಪವಾದ ಕೊಡಂಗಿಲ್ರಿ. ಪಾಪ ಒಳ್ಳೆ ಮನುಷ್ಯರಿ ನೀವು. ನಾನೇ ಕೆಟ್ಟಕ್ಕಿದ್ದೀನಿ ರೀ, ಭಾಳ ಅಂದ್ರೆ ಭಾಳ ಕೆಟ್ಟಕ್ಕಿದ್ದೀನಿ ರೀ ನಾ. ಏ ಹೋಗ್ಲಿ ಬಿಡ್ರಿ, ಈಗ ಆಗ್ಯದಿಲ್ಲ ಅದನ್ನ ಯಾಕೆ ತಗೊಂಡು ಕೂಡ್ತೀರಿ ಮತ್ತೆ? ಹೌದು ಬಿಡು ಸರಳಕ್ಕ, ಮರಿಬೇಕಂತಿರ್ತೀವಲ್ಲ. ಆದ್ರೆ ಜನಗಳು ಬಿಡಂಗೆ ಇರಲ್ಲ. ಹೆಂಗೋ ಮಾಡಿ ಮರ್ತಿರ್ತೀವಿ, ಮತ್ತೆ ಬಂದು ಅದನ್ನು ಕೆದರಿ ಕೆದರಿ ತೆಗಿತಿರ್ತಾರಲ್ಲ, ನಮ್ಮ ನಡುವು ಜಗಳ ಶುರುವಾಗ್ಬಿಡ್ತಾವ ಮತ್ತೆ. ಈ ದಾಳಿ ಹೊಡಿಲಿ ಇದೇನೇ ಈಕೆ ಯಾಕೆ ನನ್ನ ಮೇಲೆ ಬರಂಗೆ ಕಾಣಿಸ್ತಾಳಲ್ಲ? ನಾವು ಆಗಲೇ ಮಾತಾಡಿದ್ದು ಕೇಳಿಸ್ಕೊಂಡಾಳೆ ಏನು ಮತ್ತೆ? ಅಯ್ಯ ಹಂಗೆ ಹಚ್ಚೋರು ಚುಚ್ಚೋರು ಇರೋರವ ಮತ್ತೆ. ಅವ್ರ ಮಾತು ನೀವು ಯಾಕೆ ಕೇಳ್ಬೇಕು? ನಿಮ್ಮ ಸಂಸಾರ ನೀವು ಜಗಳ ಆಡೋದ ಇರಬೇಕು. ಆ ಬುದ್ಧಿ ಇತ್ತಂದ್ರೆ ಹಿಂಗೆಲ್ಲಿ ಆತಿತ್ತ ಯವ್ವ ನಮ್ಮ ಸಂಸಾರ? ಸೊಸಿನನೇ ಮಗಳ ಗತೆ ನೋಡ್ಕೊಂಡಿದ್ರಂದ್ರೆ ನಮ್ಮ ಸಂಸಾರದಾಗ ಎಲ್ಲಿ ಜಗಳ ಆತಿತ್ತ ಯವ್ವ? ಸೊಸಿ ಅನಿಸ್ಕೊಂಡವ್ರು ನಮ್ಗೆ ಹೆಂಗೆ ಹೆಣ್ಣು ಮಕ್ಕಳು ಜೀವ ಮಾಡ್ತಿರ್ತಾರಲ್ಲ, ಹಂಗೆ ಸೊಸ್ತೆಯರನ್ನು ಮಾಡಿದ್ರೆ ಅಲ್ಲಿ ಜಗಳನೇ ಬರಂಗಿಲ್ಲ. ಹೋಗ್ಲಿ ಬಿಡ್ರಿ, ಈಗ ಒಬ್ರಿಗೊಬ್ರು ಹಂಗೆ ಮಾತು ಬೆಳಿತಾವ. ಹೋಗಿ ಸುಂದ್ರಿ ನೀ ಕೆಲಸ ಮಾಡು. ಇಲ್ಲಿ ನಿಂತಂದ್ರೆ ಮತ್ತಿಷ್ಟು ಬಿ ಪಿ ಇರ್ತದೆ ನನಗೆ. ಏನರ ಒಂದು ಅನ್ನೋದು ಸುಮ್ಮನೆ ಜಗಳ ಕಾದಿ ಹೋಗೋದ ಚಲೋ ಆ ಕಡೆ. ಈ ಸರಳವೇನು ಅಗುಳಿದ್ದಾಳ ಅಂದ್ರೇನು? ಇಲ್ಲಿ ನನ್ನ ಎದುರಿಗೆ ಒಂದು ಮಾತಾಡ್ತಾಳ, ಅಲ್ಲಿ ನಮ್ಮ ಮತ್ತೆ ಎದುರಿಗೆ ಒಂದು ಮಾತಾಡ್ತಾಳೆ. ಈಗ ನೋಡು ನಾವು ಹೋದ್ನಿ ಅಂದ್ರೆ ಮತ್ತೇನರ ಬೇರೆ ಸುದ್ದಿ ತೆಗೆದು ಜಗಳ ಹಚ್ಚೇ ಬಿಡ್ತಾಳೆ ಈಕಿ. ಹಿಂಗೆ ಮಾಡ್ತಾವಳು ಸರಳ. ಒಟ್ಟ ಎದುರು ಅಂತಾಳೆ, ಒಂದು ಮಾತು ಸೋಲಂಗಿಲ್ಲ. ಹೌದವಾ, ಒಂದು ಸ್ವಲ್ಪ ಹಂಗೆ ಇದ್ದಾಳೆ ಆಕಿ ಸುಂದ್ರಿ. ಆಮೇಲೆ ಊರು ಕಾರ್ಬಾರನೇ ಬೇಕು ಬಿಡ ಮೌಶಿಯಾಗಿ. ಹೌದು ನೋಡ, ಎಲ್ಲರೂ ಹಂಗೆ ಹೇಳ್ತಾರೆ. ಮತ್ತೇನು ಮಾಡ್ಯಾಳ ಈ ಕಾರ್ಬಾರ? ಈಗ ಒಂದು ದೊಡ್ಡದಕ್ಕೆ ಕೈ ಹಾಕ್ಯಾಳವೋ ಯವ್ವ. ಊರಾಗ ಒಂದೆರಡು ಹುಡುಗರು ಲವ್ ಮಾಡಕತ್ತೇವ, ಒಂದು ಹುಡುಗಿ ಒಂದು ಹುಡುಗ. ಅವ್ರಿಬ್ಬರನ್ನ ಒಂದು ಮಾಡಕ್ಕಂತಿಕಿ ಏನ. ಅವ್ರ ದೊಡ್ಡ ಶ್ರೀಮಂತರದಾರ ಮೌಶಿ, ಹುಡುಗನ ಕಡೆಯವರು. ಅವ್ರು ಯಾಕೆ ತೊಗೋತಾರ ಇಂಥ ಬಡವ ಹುಡುಗಿನ? ಹುಡುಗಿ ಕಡೆಯವರು ಬಡವರು ಅದಾರ, ಅವರು ತೊಗೊಳಂಗ್ಲಂತಾರ. ಇವರು ಈಕಿ ಆ ಹುಡುಗಿನ ಬಾಯ ಬೀಳಕ್ಕೆ ಹೋಗಿದ್ಲಂತ, ಆಕಿನ ಕಾಪಾಡಿ ಈಕಿ ಮದುವೆ ಮಾಡ್ಸಕ್ಕೆ ತಯಾರಾಗಳೀಗ. ಕುಡುಕ್ ಶೀನಣ್ಣ ಈಕಿ ಕೂಡಿ ನಿನ್ನೆ ಹೋಗಿ ಅವ್ರ ಮನ್ಯಾಗ ಹೋಗಿ ಬೈದು ಬಂದಾರಂತ ನಾವು. ಯಾಕೆ ಬೇಕಾಗಿತ್ತು ಈಕಿಗೆ? ಅಲ್ಲ, ತನ್ನ ಸಂಸಾರ ಆಯಿತು ತಾಯಿತು ಸುಮ್ಮ ಇರೋದು ಬಿಟ್ಟು ಇಂಥ ಕಾರ್ಬಾರ್ಗಳು ಎದಕ್ಕೆ ಮಾಡ್ತಾರೆ ನೀವ? ಹೌದು ವಯವ್ವ, ಸಾಕಾಗ್ಯದ ನನಗಂತೂ. ಉಲ್ಲದ ಊರು ಉಸಾಬರಿನೇ ಮಾಡ್ತದ. ಮನೆ ವೀಣಾ ಬಂದಿದ್ಲು, ಆಕಿನ ಹಂಗೆ ಹೇಳಿದ್ಲು. ಹೌದವ ಮೋಶಿ, ಒಟ್ಟು ಸುಮ್ಮಿರಂಗಿಲ್ಲ. ಈಗ ನೋಡು ಬೆಂಗ್ಳೂರಿಗೆ ಹೋಗಿ ಬಂದಾಳಲ್ಲ ಮನ್ನಿ, ಅಲ್ಲಿನೂ ಒಂದು ಏನೋ ಕಾರ್ಬಾರ್ ಎಬಿಷ ಬಂದಾಗ ಕಾಣಿಸುತ್ತಾ. ಯಾರೂ ಬಿಟ್ಕೊಟ್ಟಿಲ್ಲ. ಆದ್ರೆ ಏನೋ ಗುಜು ಗುಜು ಮಾತಾಡಕತ್ತಿದ್ರು. ಮನ್ನಿ ನಾನೇ ಒತ್ತಾಯ ಮಾಡಿ ವೀಣನ ಕೇಳಿದಾಗ ಹೇಳಿದ್ಲು, ಆ ಬೀಗರು ಮಾಮಿ ಬೀಗರು ಅವ್ರ ಉಳಿದ ಪತ್ತಿಲ್ಲ, ಭಾಳ ಮಿಕ್ಕ್ಯದ, ಇವತ್ತ ನಾಳೆ ಅಂತಾರ ಅಂತೇಳಿ ಸುದ್ದಿ ಎಬ್ಬಿಸಿ ಬಂದಾಳ ಅಂತ ನೋಡು. ಬಾಜು ಮನೆಗೆ ಹೋಗ್ಯಾಳ ಅಂತ. ಪಾಪ ಅವರೆಲ್ಲ ಎದ್ದು ತಿರುಗಾಡ್ತಾರಂತ, ಆರಾಮಿದ್ದಾರೆ. ಏನಿಲ್ಲ, ಒಂದು ಸ್ಟಂಟ್ ಹಾಕ್ಯಾರಂತ ಅಷ್ಟೇ, ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ. ಈಕಿದ್ರೆ ಅಂಥ ಪರಿ ಸುದ್ದಿ ಮಾಡ್ಯಾಳ ನೋಡು. ನೋಡು ತನಗೆ ಯಾಕೆ ಬೇಕಾಗಿತ್ತಿದೆ ಎಲ್ಲ ಕಾರ್ಬಾರ? ಆ ಮಾಮಿಗೆ ತಿಳಿಬೇಕು ಬಿಡ, ಡೊಮ್ಮಿಗೆ. ಏನು ಮಾಡಿದ್ರು ಮತ್ತೆ ಈಕಿನ ಕರ್ಕೊಂಡು ಹೋಗ್ತಾ ಅಂತವ ಬೆಂಗ್ಳೂರ್ಗೆ. ಆ ಸರಿನೂ ಹೋದಾಗ ಏನೋ ದೊಡ್ಡ ಜಗಳನೇ ಆಗ್ಯದಂತ. ಯಾಕೆ ಬೇಕಾನೆ? ತಮ್ಮಷ್ಟಕ್ಕೆ ತಾವು ಹೋಗಿ ಬರ್ಬೇಕಿಲ್ಲ? ಬೇರೆದಾರು ಸಂಸಾರ ಹೊಡ್ಯವ್ರು ಎಲ್ಲಾರ. ಅಲ್ಲ ಮೌಶಿ, ಅವ್ರಿಗೆ ಯಾಕೆ ಅನ್ಬೇಕು? ಅವ್ರು ಕರಿತಾರೆ ಬಿಡು. ನಾವು ಓದ್ತೀವಂದ್ರೆ ಅವ್ರು ಕರಿತಾರಲ್ಲ, ನಾವು ತಯಾರಾಗಬಾರ್ದು. ಒಂದೆರಡು ಸಲ ಒಲ್ಲೆಂದ್ರೆ ಅವ್ರು ಯಾಕೆ ಕರಿಲಿಕ್ಕೆ ಬರ್ತಾರೆ? ನಮ್ಮಲ್ಲಿ ತಪ್ಪಿಟ್ಕೊಂಡು ಮಂದಿಗೆ ಅನ್ಬಾರ್ದು ಮೌಶಿ ನಾವು. ಅದು ಕರೆಯದ ಬಿಡು, ನಮ್ಮದಕ್ಕೆ ತಿಳಿಯಂಗಿಲ್ಲ. ನಮ್ಮದು ಬುದ್ಧಿ ಎಲ್ಲಿ ಇಟ್ಟದಾನೆ ಯಾರಿಗೆ ಗೊತ್ತು. ಅಲ್ಲ ಇವ ಗುಂಡಣ್ಣನ ತಿಳಿಸಿ ಹೇಳ್ಬೇಕವ್ವ, ಸುಂದ್ರಿಗೆ ಹಿಂಗೆ ಮಾಡಬಾರ್ದು ನೋಡು. ಅಯ್ಯಯ್ಯ, ಅದು ಅಂತೂ ಈಕಿನ ಮದುವೆಗಿಂದ ಗುಂಡುಗಲ್ಲ ಆಗ್ಯದ ನೋಡು ಒಟ್ಟ. ಅಯ್ಯ ಮಗಗೆ ಹೆಂಗಂತಾಳಲೇಕಿ ಅಂತ ನಿನಗೆ ಅನ್ನಿಸ್ತಿರ್ಬೋದು. ಆದ್ರೆ ಅವ ಹಂಗೆ ಆಗ್ಯಾನವ ಯವ್ವ. ಹೆಂಡ್ತಿ 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 ಸಂತಾನ ಹೆಂಡ್ತಿ ಸರಿಗೆ ಹಿಡ್ಕೊಂಡು ತಿರುಗಾಡ್ತದ ಅದಂತ್ರ. ಹೌದು, ಹೋಲ್ ಬಿಡ ಯವ್ವ. ಮಸ್ತ್ ಸುಮ್ಮನೆ ಯಾಕೆ ಬೇಕಂತ ನಾವು ಮಾತಾಡೋದೇನ್ರ ನಿಂತು ಕೇಳಿಸ್ಕೊಂಡ್ಲ ಅಂದ್ರೆ ದೊಡ್ಡ ಹಗರಣನೇ ಮಾಡ್ತಾಳಾಕಿ. ನಾವು ಹೋಗ್ಬರ್ಲೇ ಮೌಶಿ, ಬಾರ ಮನೆ ಕಡೆ. ಹೌದವ ಯವ್ವ, ಅದೊಂದು ದೊಡ್ಡ ಹುಲಿನಿ. ಆಯ್ತಾ, ಬರ್ತೀನಿ ನಾಳೆಗೆ. ಹೋಗ್ಬರ್ಲೇ ಮೌಶಿ ನಾನು? ಹೋಗ್ಬಾರವ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.